ಸ್ವಾಮೀಜಿಯವರು ದಿಢೀರಂತ ಭೇಟಿ ಕೊಡ್ತಾರೆ ಮನೆಗೆ ಇವತ್ತು. ಸ್ವಾಮೀಜಿಯವರು ಕೆಲವು ವಿಚಾರನ ಪ್ರಸ್ತಾಪ ಮಾಡಬೇಕಂತ ಬಂದಿದ್ದರು. ಏನು ಅವ್ರಿಗೆ ಜನಾಂಗದವ್ರಿಗೆ ಅನ್ಯಾಯ ಇದೆ, ಅದ್ರ ಬಗ್ಗೆ ಒಬ್ಬರನ್ನ ಧ್ವನಿ ಎತ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀನಿ ಸರ್ ಅಂತ ಬಂದಿದ್ರೆ ಅಷ್ಟೇ. ಮತ್ತೆ ಬೇರೆ ಪೊಲಿಟಿಕಲ್ ಬಗ್ಗೆ ಮಾತಾಡ್ತಾರೆ ಸರ್? ಪೊಲಿಟಿಕಲ್ ಏನು ಮಾತಾಡಲ್ಲ, ನಮಗೆ ಸೂಚನೆ ಕೊಟ್ಟಿದ್ದಾರೆ ಏನು ಮಾತಾಡಬೇಡ ಅಂತ. ಹೈಕಮಾಂಡ್ ಅವರು ಹೇಳಿರೋದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಮಾತಾಡ್ತೀನಿ. ನನಗೊಂದು ಸಮಾಧಾನ ವಿಚಾರ ಅಂತಂದರೆ ಅಟ್ಲೀಸ್ಟ್ ಈ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಎಡಗೈದವ್ರಿಗೆ ಏನಾರು ಅವಕಾಶ ಮಾಡಿಕೊಡ್ಲಿ ಅಂತ ಅಷ್ಟೇ ನನ್ನ ಪ್ರಾರ್ಥನೆ ಇರ್ತಕ್ಕಂಥದ್ದು ಅಷ್ಟೇ. ಅದನ್ನು ಬಿಟ್ಟರೆ ನಮಗೆ ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ನಮ್ಮ ಮಠ ಗಂಗೈನಪಾಳ್ಯದ್ದು ಕ್ಲಿಯರ್ ಆಗಿದೆ. 50 ಕೋಟಿ ರೂಪಾಯಿ ಹಾಕಿ ನಾವು ಲಿಫ್ಟ್ ಇರಿಗೇಷನ್ಗೆ ಕೊಟ್ಟಿದ್ದು, ಅದು ಕ್ಲಿಯರ್ ಆಗಿದೆ. ಮತ್ತು ಪಿಕೆಗುಡ್ಡ ಪ್ರಾಜೆಕ್ಟು ನಡೀತಾ ಇದೆ, ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಜೂನ್ನಲ್ಲಿ ಬಿಡ್ತಕ್ಕಂಥ ನೀರು ಸಂದರ್ಭ ಎರಡೂ ಕಡೆ ಬಿಕೆಗುಡ್ಡ ಮತ್ತು ಮಠ ಗಂಗೈನಪಾಳ್ಯ ಎರಡಕ್ಕೂ ಕೂಡ ನೀರು ಬಿಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಕೆಲವು ವಿಚಾರನ ಪ್ರಸ್ತಾಪ ಮಾಡಬೇಕಂತ ಬಂದಿದ್ದರು. ಏನು ಅವ್ರಿಗೆ ಜನಾಂಗದವ್ರಿಗೆ ಅನ್ಯಾಯ ಇದೆ, ಅದ್ರ ಬಗ್ಗೆ ಒಬ್ಬರನ್ನ ಧ್ವನಿ ಎತ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀನಿ ಸರ್ ಅಂತ ಬಂದಿದ್ರೆ ಅಷ್ಟೇ. ಮತ್ತೆ ಬೇರೆ ಪೊಲಿಟಿಕಲ್ ಬಗ್ಗೆ ಮಾತಾಡ್ತಾರೆ ಸರ್? ಪೊಲಿಟಿಕಲ್ ಏನು ಮಾತಾಡಲ್ಲ, ನಮಗೆ ಸೂಚನೆ ಕೊಟ್ಟಿದ್ದಾರೆ ಏನು ಮಾತಾಡಬೇಡ ಅಂತ. ಹೈಕಮಾಂಡ್ ಅವರು ಹೇಳಿರೋದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಮಾತಾಡ್ತೀನಿ. ನನಗೊಂದು ಸಮಾಧಾನ ವಿಚಾರ ಅಂತಂದರೆ ಅಟ್ಲೀಸ್ಟ್ ಈ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಎಡಗೈದವ್ರಿಗೆ ಏನಾರು ಅವಕಾಶ ಮಾಡಿಕೊಡ್ಲಿ ಅಂತ ಅಷ್ಟೇ ನನ್ನ ಪ್ರಾರ್ಥನೆ ಇರ್ತಕ್ಕಂಥದ್ದು ಅಷ್ಟೇ. ಅದನ್ನು ಬಿಟ್ಟರೆ ನಮಗೆ ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ನಮ್ಮ ಮಠ ಗಂಗೈನಪಾಳ್ಯದ್ದು ಕ್ಲಿಯರ್ ಆಗಿದೆ. 50 ಕೋಟಿ ರೂಪಾಯಿ ಹಾಕಿ ನಾವು ಲಿಫ್ಟ್ ಇರಿಗೇಷನ್ಗೆ ಕೊಟ್ಟಿದ್ದು, ಅದು ಕ್ಲಿಯರ್ ಆಗಿದೆ. ಮತ್ತು ಪಿಕೆಗುಡ್ಡ ಪ್ರಾಜೆಕ್ಟು ನಡೀತಾ ಇದೆ, ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಜೂನ್ನಲ್ಲಿ ಬಿಡ್ತಕ್ಕಂಥ ನೀರು ಸಂದರ್ಭ ಎರಡೂ ಕಡೆ ಬಿಕೆಗುಡ್ಡ ಮತ್ತು ಮಠ ಗಂಗೈನಪಾಳ್ಯ ಎರಡಕ್ಕೂ ಕೂಡ ನೀರು ಬಿಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ.